ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ನಿಮ್ಮ ಪ್ರೀತಿ ಸಪೋರ್ಟ್ನಿಂದ ನಾವು ಎಲ್ಲ ಆರಾಮಿದ್ದೀವಿ ನೋಡ್ರಿ. ಯಾರ್ಯಾರು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ತುಂಬ ಒಳ್ಳೆಯ ರೀತಿಯಿಂದ ಕಮೆಂಟ್ ಮಾಡ್ತೀರಿ. ನನ್ನ ಕಡೆಯಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿಂದ ಲಾಗ್ದ ವಿಶೇಷ ಏನಪ್ಪ ಅಂದ್ರೆ, ನನಗೆ ಯೂಟ್ಯೂಬ್ ಒಳಗೆ ನಾನು ಒಂದು ವಿಡಿಯೋ ಮಾಡಿಬಿಟ್ಟಿದ್ದೇವೆ. ನಾನು ಅರ್ನಿಂಗ್ಸ್ ಬದಲು ವಿಡಿಯೋ ಬಿಡೋಟ್ಟಿಗೆ ಅದ್ರ ಬಗ್ಗೆ ಕಮೆಂಟ್ಸ್ ಮಾಡಿದ್ರು. ಸಿಸ್ಟರ್, ಫೇಸ್ಬುಕ್ನಾಗ ಅರ್ನಿಂಗ್ ಹೆಂಗೆ ಮಾಡೋದು ಹೇಳ್ರಿ ಅಂತಂದು ಕೇಳಿದ್ರು. ಫೇಸ್ಬುಕ್ನಾಗ ಕೆಲವೊಂದು ಜನಕ್ಕೂ ಗೊತ್ತಿಲ್ಲ. ನನಗೂ ಮೆಸೇಜ್ ಮಾಡಿ ತಿಳ್ಕೊಂಡು ಆಲ್ರೆಡಿ ಈಗ ಅರ್ನಿಂಗ್ ಸ್ಟಾರ್ಟ್ ಆಗಿತ್ತು ಬಿಟ್ಟೈತು ಅನ್ನೋದು ಅದ್ರ ಬದ್ದಲ್ಲಿ ಹೇಳ್ತೀನಿ ನಾನು ನಿಮಗೆ. ಆದರೆ ನನಗೆ ಮೆಸೇಜ್ ಮಾಡಿದರು ಮತ್ತು ಎಸ್ಪೆಷಲಿ ಹೇಳ್ಬೇಕಂದ್ರೆ ಕಮೆಂಟ್ಸ್ ಕೂಡ ಮಾಡಿದ್ರಿ ಭಾಳ ಮಂದಿ. ಅದಕ್ಕೋಸ್ಕರ ಅವರು ಯಾರ್ಯಾರು ನನಗೆ ಕೇಳಲ್ಲ ಅಂದ್ರೆ ಅವ್ರು ಭಾಳ ಪ್ರೀತಿದಿಂದ ಕೇಳ್ಯಾರ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಲಾಕ್ತೀನಿ. ಇಲ್ಲಾಂದ್ರೆ ನಾನು ವಿಡಿಯೋ ಮಾಡ್ಲಿಕ್ಕೆ, ಯಾಕಂದ್ರೆ ನನಗೆ ಅಷ್ಟೊಂದು ಮಾತಾಡ್ಲಿಕ್ಕೆ ಬರೋಲ್ಲ. ಆದರೂ ಕಷ್ಟಪಟ್ಟು ಮಾತಾಡಿ ವಿಡಿಯೋ ಮಾಡಿ ಹಾಕ್ಲಾಕತ್ತೀನಿ. ನಾನು ಭಾಳ ಪ್ರೀತಿದಿಂದ ಕೇಳ್ಯಾರ, ಪ್ಲೀಸ್ ಸಿಸ್ಟರ್, ಪ್ಲೀಸ್ ಇದ್ರ ಬಗ್ಗೆ ಹೇಳ್ರಿ ಸಿಸ್ಟರ್ ಅಂತಂದು ರಿಕ್ವೆಸ್ಟ್ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡರು. ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಬಂದು ನನಗೆ ಮೆಸೇಜ್ ಕೂಡ ಮಾಡಿ ಭಾಳ ಮೆಸೇಜ್ ಮಾಡಿದ್ದಾರೆ. ಫೇಸ್ಬುಕ್ನಾಗೂ ಮೆಸೇಜ್ ಮಾಡ್ಯಾರ, ಫೇಸ್ಬುಕ್ ಬದಲು ಅರ್ನಿಂಗ್ ಹೇಳ್ರಿ ಸಿಸ್ಟರ್, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ರಿ, ನಿಮ್ಗೆ ಹೆಂಗೆ ನೀವು ಫೇಸ್ಬುಕ್ದಿಂದ ದುಡ್ಡು ತೊಗೋತೀರಿ ಹೇಳ್ರಿ, ಮತ್ತು ಯಾವ ರೀತಿ ಅರ್ನಿಂಗ್ ಮಾಡ್ತೀರಿ ಹೇಳ್ರಿ ಅಂತಂದು ಹೇಳ್ಯಾರ. ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ, ಫೇಸ್ಬುಕ್ನಿಂದ ಅರ್ನಿಂಗ್ ನಾನು ಹೆಂಗೆ ಮಾಡೀನಿ ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದು ಅದ್ರ ಬದಲು ಹೇಳ್ತೀನಿ. ನಾನು ಯಾವ ರೀತಿ ಅರ್ನಿಂಗ್ ಮಾಡ್ಲಾಕತ್ತೀನಿ ಅಂತಂದು. ನೀವು ಎಲ್ಲ ನಂಗೆ ಮೆಸೇಜ್ ಮಾಡಿ ಇಷ್ಟೊಂದು ಕೇಳಿದ್ರೆ ನಿಮ್ಗೆ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಇಟ್ಟು, ಆಮೇಲೆ ನನ್ನ ಮಾತೊಳಗೆ ವಿಶ್ವಾಸ ಇಟ್ಟು ಇವ್ರನ್ನ ಅರ್ನಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡು ಕೇಳಾಕತ್ತಿರಲ್ಲ. ಅದಕ್ಕೆಲ್ಲ ಥ್ಯಾಂಕ್ ಯು ಸಿಸ್ಟರ್ಸ್. ಅವರೆಲ್ಲ ಸಿಸ್ಟರ್ಸ್ ಅದಾರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹಿಂಗೆ ನನಗೆ ಸದಾ ಇರಲಿ. ಕಮೆಂಟ್ಸ್ ಮತ್ತು ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಿರಲ್ಲ ಯೂಟ್ಯೂಬ್ನಾಗ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ದಾಗ, ಫೇಸ್ಬುಕ್ನಾಗ ನನಗಂತರೂ ಹೃದಯ ಮುಟ್ಟುವ ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲೀಸ್ ಅದ, ಇನ್ಸ್ಟಾ ಫ್ಯಾಮಿಲೀಸ್, ಫೇಸ್ಬುಕ್ ಫ್ಯಾಮಿಲೀಸ್ ಎಲ್ಲ ನನಗೆ ಎಷ್ಟು ಒಳ್ಳೆ ರೀತಿದಿಂದ ಕಮೆಂಟ್ ಯಾರ್ಯಾರು ಮಾಡ್ತಾರಲ್ಲ. ಕೆಟ್ಟ ಕಮೆಂಟು ಇರ್ತಾವೆ. ಕೆಟ್ಟ ಕಮೆಂಟ್ ಇರಲ್ಲ ಅಂದರೆ ಹೆಂಗೆ ಜಗತ್ತ, ಒಂದು ಕಹಿನೂ ಇರೋದು ಒಂದು ಸಿಹಿನೂ ಇರೋದು ಹಂಗಲ್ಲ. ಕೆಟ್ಟ ಕಮೆಂಟ್ಸ್ ಇರಲಿಲ್ಲ ಅಂದರೆ ನಮ್ದು ಹೆಂಗೆ, ಅದಂತೂ ಸಾಧ್ಯನೇ ಇಲ್ಲ, ಇರಲಾರ್ದ ಇರೋಕ್ಕಾಗಲ್ಲ. ನನಗೆ ಒಳ್ಳೆ ರೀತಿಯಿಂದ ಕಮೆಂಟ್ ಮಾಡುವ ಪ್ರತಿಯೊಬ್ಬರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದಗಳು. ಈಗ ನಾನು ಯೂಟ್ಯೂಬ್ನಾಗ ನನಗೆ ಮೆಸೇಜ್ ಮಾಡಿದ ಸಿಸ್ಟರ್ಸ್ಗೆ, ಆಮೇಲೆ ಇನ್ಸ್ಟಾಗ್ರಾಮ್ ಒಳಗೆ, ಫೇಸ್ಬುಕ್ ಒಳಗೆ ನನಗೆ ಮೆಸೇಜ್ ಮಾಡಿ ಕೇಳಿದ್ದಿರಲ್ಲ, ಅವ್ರಿಗೆಲ್ಲ ನಾನು ಇನ್ಫಾರ್ಮೇಷನ್ ಹೇಳ್ತೀನಿ. ಯಾಕಂದ್ರೆ ಅವ್ರು ನನಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಾರ ಸಿಸ್ಟರ್ಸ್. ಅವ್ರಿಗೋಸ್ಕರ ಹೇಳಬೇಕು ಹೆಂಗೆ ಅರ್ನಿಂಗ್ ಮಾಡ್ಬೋದು. ರಂಗೋಲಿ, ಅವ್ರ ಸಿಸ್ಟರ್ಸ್ ಹೆಸರಿಲ್ಲ, ಅವರು ರಂಗೋಲಿ ತೆಗೆದು ಅವ್ರು ಅರ್ನಿಂಗ್ ಮಾಡ್ತಾರೆ. ರಂಗೋಲಿದ ಟಾಪಿಕ್ ಐತೆ ಅವ್ರದ್ದು, ರಂಗೋಲಿ ತೆಗಿತಾರೆ, ಅದೈತಿ ಯೂಟ್ಯೂಬ್ ಒಳಗೆ. ಅವರು ಮೆಸೇಜ್ ಮಾಡಿದ್ರು ಸಿಸ್ಟರ. ಹೆಂಗಂದ್ರೆ ನಾನು ಫೇಸ್ಬುಕ್ನಾಗ ಪೇಮೆಂಟ್ ತೊಗೊಳಕತ್ತು ಈಗ 1 ವರ್ಷ ಆಯ್ತು. ಆಲ್ಮೋಸ್ಟ್ ಈಗ ಬಹುಶಃ ನಂದು 2 ವರ್ಷ ಆಗಬೇಕಾಗಿತ್ತು. ಈ ಜನವರಿಗೆ, ಮನೆ ಹೊತ್ತಲ. ಇದು ಆ್ಯಕ್ಚುಲಿ ಈಗ ಏಪ್ರಿಲಿಗೆ ನನಗೆ 2 ವರ್ಷ ಆಗ್ಬೋದಾಗಿತ್ತು ನಾನು ಪೇಮೆಂಟ್ ತೊಗೊಳಕತ್ತು. ಆದ್ರೆ ನನಗೆ 1 ವರ್ಷ ಆಯ್ತು ಪೇಮೆಂಟ್ ತೊಗೊಳಕತ್ತು. ಯಾಕಂದ್ರೆ ನನಗೆ ಏನೂ ಗೊತ್ತೇ ಆಗಲಿಲ್ಲ ಫೇಸ್ಬುಕ್ ಒಳಗೆ. ನನಗೆ ಡಾಲರ್ ಹಂಗೆ ಬರ್ತಿದ್ದು, ತಿಂಗಳ ಬರ್ತಿದ್ದು ಹಂಗೆ ಮೈನಸ್. ಅಂದ್ರೆ ಆ ತಿಂಗಳದವ್ರು ಹಾಕಿಬಿಡ್ತಿದ್ರು ಅಕೌಂಟಿಗೆ. ಆ ತಿಂಗಳದಾಗ ಎಷ್ಟು ಆಗ್ಯಾವಲ್ಲ ಅಂದ್ರೆ, ನಾನಂತೂ ಒಂದು ವಿಡಿಯೋ ಸರಿಯಾಗಿ ಬಿಡತ್ತಿದ್ದಿಲ್ಲ ಫೇಸ್ಬುಕ್ನಾಗ, ಅಷ್ಟು ಗೊತ್ತೇ ಇಲ್ಲ. ಬರ್ತಿದ್ದು ಒಂದು $5 ಆಗ್ತಿದ್ದು, $2.5 ಆಗ್ತಿದ್ದು ತಿಂಗಳ, ಅಂದರೆ 2 ವರ್ಷದಿಂದ. ನೋಡಿ ಇವೇನು ಮೈನಸ್ ಆಗ್ತಾವಳ, ಇವು ಮೈನಸ್ ಆಗ್ತತ್ ಬರ್ತಾವೆ, ಇವೇನು ನಮಗೇನು ಯಾರು ಕೊಡಂಗಿಲ್ಲ ಅನಿಸದ. ಬಹುಶಃ ಬರೀ ನೋಡ್ಲಾ, ಈ ತಿಂಗಳು ಇದ್ದಿದ್ದು ಈ ತಿಂಗಳಿಗೆ ಇರೋಂಗಿಲ್ಲ, ಈ ತಿಂಗಳು ನೋಡಿದ್ರೆ ಮೈನಸ್ ಆಗಿಬಿಡ್ತಾವ ಅಂತ ಈ ರೀತಿ ನಾನು ತಿಳ್ಕೊಂಬಿಟ್ಟಿದ್ದೆ. ಅದನ್ನು ಅಂದ್ಕೊಂಡು ನಾನು ಫೇಸ್ಬುಕ್ ಬಗ್ಗೆ ಒಟ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಫೇಸ್ಬುಕ್ ಬಗ್ಗೆ ಒಬ್ಬರು ಬ್ರದರ್ ನಮಗೆ ಹೇಳಿದ್ರು, ಅವರು ಮಂಡ್ಯದ ಬಸವರಾಜ್ ಬ್ರದರ್ ಅಂತಂದು. ಅವ್ರು ನಮಗೆ ಫೇಸ್ಬುಕ್ಕದಲ್ಲಿ ಹಿಂಗೆ ಮೈನಸ್ ಆಗಿದೆ, ಆ ತಿಂಗಳಿಗೆ ಆ ಅಕೌಂಟಿಗೆ ಹಾಕಿಬಿಟ್ಟಿರ್ತಾರೋ, ಅದು ನಿಮಗೆ ಕೌಂಟ್ ಆಗಲ್ಲ, ನೀವು ಡೈಲಿ ವಿಡಿಯೋ ಬಿಟ್ರೇನ ಅಷ್ಟೇ ನಿಮ್ಗೆ ಅರ್ನಿಂಗ್ ಆಗ್ತದೆ ಅಂತಂದ್ರು. ಅದಕ್ಕೋಸ್ಕರ ನನಗೆ ಅಷ್ಟು 1 ವರ್ಷ ಆದಮೇಲೆ ಗೊತ್ತಾತ್ರಿ ನನಗೆ ಅದೆಲ್ಲ. ಅದ್ರ ಬದಲು ಹೆಂಗೆ ಅರ್ನಿಂಗ್ ಆಗ್ತದೆ ಅಂತಂದು 1 ವರ್ಷ ಆದಮೇಲೆ ಗೊತ್ತಾಯ್ತು. ಹೆಂಗಂದ್ರೆ ಫೇಸ್ಬುಕ್ ಒಳಗೆ ಡೈಲಿ ವಿಡಿಯೋಸ್ ಬಿಡಬೇಕು. ದಿನ ಮುಂಜಾನೆ ಸಂಜೆ ಕೈಲಾದ್ರೆ ನಿಮಗೆ ಎಷ್ಟು ಆಗ್ತದೆ ಅಷ್ಟು, 1 ಆಗ್ತಿದ್ರೆ 1, 2 ಆಗ್ತಿದ್ರೆ 2, 3 ಆಗ್ತಿದ್ರೆ 3, ನೀವು ಎಷ್ಟು ಬಿಡ್ತೀರಿ ಬಿಡ್ಬೋದು. ಡೈಲಿ ವಿಡಿಯೋಸ್ ಇರ್ಬೇಕು ಫೇಸ್ಬುಕ್ನಾಗ.
ಆಮೇಲೆ ಯಾವ್ದು ಸಾಂಗ್ ಅದು ಬಿಡ್ಲಾಕ್ ಹೋಗ್ಬೇಡ್ದು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಇದನ್ನ ಯಾರೂ ಹೇಳಂಗಿಲ್ಲ, ಹಂಗೆ ವಿಡಿಯೋಸ್ ಬಿಡ್ರಿ ಅಂತ ಹೇಳ್ಬಿಡ್ತಾರೋ. ನನಗೆ ಯಾರ್ಯಾರು ನನಗೆ ಫೇಸ್ಬುಕ್ನಾಗ ಸಂಬಂಧ ನನಗೆ ಕಾಂಟ್ಯಾಕ್ಟ್ ಇದ್ದಿಲ್ಲ ಅವ್ರಿಗೆಲ್ಲರಿಗೆ ಹೇಳಿದ್ದೀನಿ ನಾ ಸಿಸ್ಟರ್ಸ್ಗಳಿಗೆಲ್ಲ. ಸಾಂಗ್ ಇದ್ದಿದ್ದ ಸಾಂಗ್ ಹಾಕಿ ನೀವು ಬಿಟ್ರೆ ರಿಂಗ್ ಜಾಸ್ತಿ ಆಗಲ್ಲ, ಒಟ್ಟ ಆಗಲ್ಲ. ಜಾಸ್ತಿ ಅಂದ್ರೆ ಜಾಸ್ತಿ ಹೋಗಲ್ಲ, ಮತ್ತು ಕಾಫಿ ರೈಟ್ ಕೊಡ್ತಾರೋ, ಆಮೇಲೆ ಮ್ಯೂಸಿಕ್ ರಿಸ್ಟ್ರಿಕ್ಷನ್ ಹಾಕ್ತಾರೋ, ಇವೆಲ್ಲ ಹಾಕಿಬಿಡ್ತಾರೆ ಫೇಸ್ಬುಕ್ನಾಗ. ನಮಗೆ ಭಾಳ ಹಾಕಿ ನಮ್ದು ಐ ಡಿನೂ ಬ್ಲಾಕ್ ಆಗಿತ್ತು. ನಂದು ಹೇಳ್ಬೇಕಂದ್ರೆ ನಂದು ಅರ್ನಿಂಗ್ ಸ್ಟಾಪ್ ಆಗಿಬಿಟ್ಟಿತ್ತು ಮನ್ಮೇನೇನ. ಈಗ ಒಂದು 15 ದಿವಸ ಹಿಂದ್ರಿ ನಂದು ಅರ್ನಿಂಗ ಸ್ಟಾಪ್ ಆಗಿಬಿಟ್ಟಿತ್ತು ಫೇಸ್ಬುಕ್ದು. ನಾನು ಸ್ವಲ್ಪ ಸಾಂಗ್ಸ್ ಬಿಟ್ಟೆ, ಯಾಕಂದ್ರೆ ನನಗೆ ಸಾಂಗ್ಸ್ ಮಾಡೋದಂದ್ರೆ ಭಾಳ ಇಷ್ಟ, ಹಾಡಗಳು ಇಷ್ಟ ನನಗೆ. ಅಷ್ಟೊಂದು ನಿಜ ಹೇಳ್ಬೇಕಂದ್ರೆ ನನಗೆ ಕಾಮಿಡಿನೂ ನನಗೆ ಇಷ್ಟ ಆಗಲ್ಲ, ಸ್ವಲ್ಪ ಇಷ್ಟ ಆಗ್ತದೆ ಅಷ್ಟೇ. ಅಂದ್ರೆ ಕಾಮಿಡಿನೂ ಸ್ವಲ್ಪ ಇಷ್ಟ ಆಗ್ತದೆ. ಮತ್ತು ಯಾವುದಾರೆ ಡೈಲಾಗ್ಗಳು ಇರ್ತಲ್ಲ ಅವು ನಂಗೆ ಇಷ್ಟ. ಅಂದ್ರೆ ಸಾಂಗ್ ಮಾಡೋದಂದ್ರೆ ನನಗೆ ಭಾಳ ಇಷ್ಟ. ಆದ್ರೆ ನನಗೆ ಅದಕ್ಕೆ ಕೈ ಕೊಡ್ತೀವಿ ಫೇಸ್ಬುಕ್ ಒಳಗೆ. ಇನ್ಸ್ಟಾಗ್ರಾಮ್ ಒಳಗೆ ಮಾಡ್ತೀನಿ ಸಾಂಗ್ಸ್ ಎಲ್ಲ, ನೋಡಿರ್ಬೋದು ನೀವು ಯಾರ್ಯಾರು ನೋಡ್ತೀರಿ. ಇನ್ಸ್ಟಾಗ್ರಾಮ್ ಮಾಡ್ತೀನಿ ರೀ. ಆದ್ರೆ ಏನು ಮಾಡಲಿ, ಫೇಸ್ಬುಕ್ನಾಗ ಸಾಂಗ್ ಬಿಡುವಂಗಿಲ್ಲ. ಅದಕ್ಕೋಸ್ಕರ ಅದನ್ನ ಹೇಳ್ತೀನಿ. ಈಗ ಟಾಪಿಕ್ ಬರ್ತೀನಿ. ನನ್ನ ಲೋಕೊಳಗೆ ಹೋಗ್ಬಿಡ್ತೀನಿ ಈಗ. ಒಟ್ಟು ರೀ ನಿಮಗೆ ಹೇಳ್ಬೇಕಂದ್ರೆ ರೀ, ಸಾಂಗ್ಸ್ ಬಿಡಬೇಡ್ರಿ. ಒಟ್ಟು ನಿಮ್ಮದು ಓನ್ ಕಂಟೆಂಟ್ ಏನು ಇರ್ತದಲ್ಲ, ನೀವು ಈಗ ಏನರ ಒಂದು ಅಡುಗೆ ಮಾಡ್ಲಾಕತ್ತಿರ್ತಿರಲ್ಲ, ಅದನ್ನು ಅಡುಗೆ ಬದ್ದಲ್ಲಿ ಮಾತಾಡ್ಕೊತ ಒಂದು ಏನರ ಕಾಮಿಡಿ ಇದ್ದಿದ್ದು ಬಿಡ್ರಿ. ಆಮೇಲೆ ಸ್ವಂತ ಏನರ ಮಾತಾಡಿ ಡೈಲಾಗ್ಗಳು ಬಿಡ್ರಿ. ಆಮೇಲೆ ಗಾದೆ ಮಾತುಗಳು ಇರ್ತಲ್ಲ ಅವು ಹೇಳ್ರಿ, ಒಗಟು ಹೇಳ್ರಿ. ಉತ್ತರ ಕರ್ನಾಟಕ ಮಂದಿಗೆ, ನಮ್ಮ ಮಂದಿಗಂತೂ ಗಂಡ ಹೆಂಡತಿ ಒಗಟುಗಳು, ಗಾದಿ ಮಾತುಗಳು, ಅವ್ರಿಗೆ ಇವ್ರು ಇವೆಲ್ಲ ಎಲ್ಲರಿಗೆ ಬಂದೇ ಬರ್ತಾವೆ. ಇಂಥವೆಲ್ಲ ಕಂಟೆಂಟ್ಗಳು ಹಾಕ್ರಿ. ಸ್ವಂತ ಕಾಮಿಡಿ ಮಾಡಿರಿ, ಮಾಡೋರಿದ್ರೆ ಮಾಡಿರಿ. ಅದ್ರ ನನಗೆ ಅತ್ತಾರ ಒಬ್ಬೊಬ್ರು ಕಮೆಂಟ್ಸ್ ಹಾಕಿದ್ದಾರೆ, ಸ್ವಂತ ಮಾಡಿರಿ ವಿಡಿಯೋಗಳು, ಯಾಕೆ ಮಂದಿದು ಕಾಪಿ ಮಾಡ್ತಾರತ್ತಾರು. ಆ್ಯಕ್ಚುಲಿ ನನಗೆ ಸ್ವಂತ ಮಾಡ್ಲಾಕ ನಮ್ಮ ಯಜಮಾನ್ರಿಗೆ ಟೈಮ್ ಇಲ್ಲ. ನಮಗೆ ಅವ್ರಿಗೆ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನನಗೂ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನನಗೆ ಭಾಳ ಜವಾಬ್ದಾರಿಗಳದಾವು, ಮನೆ ಕೆಲಸಗಳು ನನಗೆ ಭಾಳ ಆಗ್ತದೆ. ನನಗೆ ಸ್ವಂತ ತಂದು ನನಗೇನೂ ಆಗಲ್ಲ. ನಾನು ಇದಕ್ಕೆ ಟೈಮ್ ಇಟ್ಟಿಗೆಲ್ಲ ಕೆಲಸ ಮಾಡ್ಕೊಂಡು ಸ್ವಲ್ಪ ಟೈಮ್ ಕೊಡ್ತೀನಿ. ಅದ್ರಾಗ ಮತ್ತು ನನಗೆ ಫ್ಯಾಮಿಲಿಗೂ ಟೈಮ್ ಕೊಡೋಕ್ಕಾಗಲ್ಲ. ಅಂದರೆ ನಮ್ಮ ಕಾಕಾಗಳಿಗೆ ನಾವು ಸ್ವಲ್ಪ ಹೊತ್ತು ಫೋನ್ ಹಚ್ಚಿ ಮಾತಾಡ್ಬೇಕು. ನಮ್ಮ ಮೊಯ್ನಿಗಳಿಗೆ, ನಮ್ಮ ಅಣ್ಣಗಳಿಗೆ, ನಮ್ಮ ತಂಗಿ, ನಮ್ಮ ಅಕ್ಕಗಳಿಗೆ ಎಲ್ಲರಿಗೆ ಫೋನ್ ಹಚ್ಚಿ ಮಾತಾಡ್ಬೇಕು. ದಿನಕ್ಕೆ ನಾವು ಒಂದು ಸರಿಯಾರ ಅವ್ರ ಜೊತೆ ಫೋನ್ನಾಗ ಮಾತಾಡಲಿಲ್ಲ ಅಂದರೆ ನನಗೆ ಸಮಾಧಾನ ಆಗಂಗಿಲ್ಲ. ನನಗೆ ಅವ್ರಿಗೂ ಟೈಮ್ ಕೊಡ್ಬೇಕು. ನಾ ಇದ್ರ ಜೊತೆ ನಾನು ಬರೀ ಇದ್ರಾಗ ಕೂತಿದ್ರಾಗಲ್ಲ. ನನಗೆ ಫ್ಯಾಮಿಲಿ ಟೈಮ್ ಕೊಡೋದಂದ್ರೆ ನಿಜವಾಗ್ಲೂ ಭಾಳ ಇಷ್ಟ. ಅದ್ರಾಗ ನನ್ನ ಫ್ಯಾಮಿಲಿ ಅಂದರೆ ಭಾಳ ಇಷ್ಟ. ನಾ ಅದಕ್ಕೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರನೇ ಅದೀನಿ ನಂಗೆ ಅದನ್ನು. ನನಗೆ ನನ್ನ ಫ್ಯಾಮಿಲಿ ಭಾಳ ಇಷ್ಟ ರೀ. ಎಮೋಷ್ನಲ್ ಆಗೋದು ಬೇಡ ಈಗ. ನನಗೆ ನನ್ನ ಕುಟುಂಬ ಅಂದ್ರೆ ಭಾಳ ಇಷ್ಟ. ನನಗೆ ಅಣ್ಣ, ನಮ್ಮ ಮೊಯ್ನಿಗಳು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಕಾಕಾಗಳು, ನಮ್ಮ ತಂಗಿ, ನಮ್ಮ ಅಕ್ಕ ಯಡೂರ್ಗೆ ಇರ್ತಾಳು. ಯಡೂರು ವೀರಭದ್ರೇಶ್ವರ ದೇವಸ್ಥಾನ ಅಲ್ಲಿರ್ತಾರೆ. ಅವ್ರಿಗೆಲ್ಲ ನಂಗೆ ಟೈಮ್ ಕೊಡಬೇಕು. ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡ್ತೀರಿ, ಪರವಾಗಿಲ್ಲ, ಸ್ವಂತ ಮಾಡಿರಿ ಅದಕ್ಕೆ ಕಮೆಂಟ್ ಮಾಡ್ತೀರಿ. ದಯವಿಟ್ಟು ನಮಗೆ ಕ್ಷಮಿಸ್ರಿ. ನಾನು ಸ್ವಂತ ಕಾಮಿಡಿ ವಿಡಿಯೋಸ್ ಹುಡುಕೊಂಡು ತಲೆ ಓಡಿಸಿ ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಬಿಡೋಷ್ಟು ಟೈಮ್ ಇಲ್ಲ ನನಗೆ. ಅದಕ್ಕೋಸ್ಕರ ಸಾರಿ ಕೇಳ್ತೀನಿ ನಿಮಗೆ. ಬೇರೆದವ್ರದ್ದು ಮಾಡ್ತೀನಿಲ್ಲ, ಅದನ್ನೇ ಆ್ಯಕ್ಟಿಂಗ್ ಮಾಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಅಷ್ಟು. ಅದನ್ನ ಮಾಡ್ತೀನಿರಲ್ಲ. ಮತ್ತು ನಮ್ಮ ಯಜಮಾನ್ರಿಗೂ ಟೈಮ್ ಇಲ್ಲ. ನಮ್ಮ ಯಜಮಾನ್ರಿಗೆ ಒಟ್ಟು ಟೈಮ್ ಇರೋಂಗಿಲ್ಲ. ಆ ಥರ ನೀವು ಒಬ್ಬೊಬ್ರು ಕಮೆಂಟ್ಸ್ ಹಾಕಿರೋವಾಗೆಲ್ಲ ಇವ್ರು ಏನು ಡ್ಯೂಟಿ ಮಾಡ್ತಾರಲ್ಲ, ಬರೀ ವಿಡಿಯೋ ಮಾಡ್ಕೊತ ತಿರುಗಾಡ್ತಾರಂತ ಕಮೆಂಟ್ ಹಾಕ್ತಿದ್ರೆ, ನಮ್ಮ ಯಜಮಾನ್ರಿಗೆ ಒಂಚೂರು ಟೈಮ್ ಇಲ್ಲ. ನಾ ಇದ್ದಿದ್ದ ಟೈಮ್ ಒಳಗೆ ನನ್ನ ಮನೆಗೆ ಬಂದಿದ್ದ ಟೈಮ್ ಒಳಗೆ ಟೈಮ್ ತೊಗೊಂಡು ನಾನು ಸ್ವಲ್ಪ ವಿಡಿಯೋಗಳು ಮಾಡಿಟ್ಕೊಂಡೆ ಸ್ಟಾಕ್ ಇಡ್ತೀವಿ. ಗ್ಯಾಲ್ರಿ ಒಳಗೆ ಇರ್ತಾವೆ ವಿಡಿಯೋಗಳು, ಅವನ್ನ ಪೋಸ್ಟ್ ಮಾಡ್ತೀನಿ ಹೊರತು ನಾವು ಡೈಲಿ ವಿಡಿಯೋಸ್ ಮಾಡಲ್ಲ. ನಿಮ್ಗೇನು ಹೇಳ್ತಿರಲ್ಲ, ಈಗ ಫೇಸ್ಬುಕ್ ನಾವು ಡೈಲಿ ವಿಡಿಯೋ ಮುಂಜಾನೆ ಒಂದು ಸಂಜೆಗೆ ಬಿಡ್ತೀವಿ ಓದೈತೇನ್ರಿ. ನನಗೆ ಅವರು ಟೈಮ್ ಇದ್ದಾಗ, ಅಂದರೆ ಈಗ ನೈಟ್ ಡ್ಯೂಟಿ ಇರ್ತದೆ. ನೈಟ್ ಡ್ಯೂಟಿ ಮುಂಜಾನೆ ರಾತ್ರಿ 10ಕ್ಕೆ ಹೋದ್ರೆ ನೆಸಗ್ನಾಗ 5ಕ್ಕೆ ಬರ್ತಾರೆ ಅವ್ರು. ಬಂದ್ರಂದ್ರೆ ಅದರ ಇದ್ದಿದ್ರ ಟೈಮ್ ಒಳಗೆ ತೊಗೊಂಡ್ರೆ ನಾನು ಅವರಿಗೆ ವಿಡಿಯೋಸ್ ಮಾಡಿ ಇಟ್ಕೋತೀನಿ. ಅದಕ್ಕೋಸ್ಕರ ನಮಗೆ ಟೈಮ್ ಇರಲ್ಲ. ಅದಕ್ಕೋಸ್ಕರ ನಮ್ಮ ಯಜಮಾನ್ರಿಗೆ ಚೂರು ಟೈಮ್ ಇರೋಂಗಿಲ್ಲ ರೀ. ಅದಕ್ಕೆ ಆ ಕಮೆಂಟ್ಸ್ ಮಾಡ್ತಿರಲ್ಲ ಅವ್ರಿಗೂ ಇದು ಮಾತು ಹೇಳಕತ್ತೀನಿ. ಕೆಲಸ ಬಗ್ಸಿ ಬಿಟ್ಟು ಏನು ಡ್ಯೂಟಿ ಮಾಡ್ತಾರಲ್ಲ, ಬರೀ ವಿಡಿಯೋಸ್ ಮಾಡ್ಕೊತಿರ್ತಾರೆ, ಆ ರೀತಿ ಇಲ್ಲ. ಅವ್ರಿಗೆ ಚೂರು ಟೈಮ್ ಇಲ್ಲ. ಇದ್ದ ಟೈಮ್ ಒಳಗೆ ನಾನು ತೊಗೊಂಡು ವಿಡಿಯೋಸ್ ಮಾಡಿ ಇಟ್ಕೊಂಡು ಪೋಸ್ಟ್ ಮಾಡ್ತೀನಿ ಡೈಲಿ. ನಾವೀಗ ಒಂದು 5 ವಿಡಿಯೋ ಮಾಡ್ತೀವಿ ಅಂದ್ರೆ ಅದು 10 ದಿವಸ ಹೋಗ್ತದೆ. ಒಂದೇ ದಿವ್ಸನಾಗ ಗೊತ್ತಿರಲ್ಲ ನಿಮ್ಗೆ, 1 ತಾಸ್ನಾಗ 5 ವಿಡಿಯೋ ಮಾಡಿಬಿಡ್ಬೋದು. ಅದು 10 ದಿವಸ ಹೋಗ್ತಾವೆ. ಮತ್ತು ಇನ್ನು ಯೋಚನೆ ಮಾಡಿರಿ ನೀವು, ನಾ ಒಂದು 10 ವಿಡಿಯೋ ಮಾಡ್ತೀನಿ ನೋಡ್ರಿ. ನಾ ಸ್ವಂತ ಮಾಡ್ಬೇಕಾದ್ರೆ ಒಂದು ತಾಸು ನಾನು 10 ವಿಡಿಯೋಸ್ ಮಾಡ್ತೀನಿ. ಕಾಮಿಡಿ ಆಗಲಿ, ಏನಾಗಲಿ, ಸಾಂಗ್ಸ್ ಆಗಲಿ, ಏನು 1 ತಾಸು 10 ವಿಡಿಯೋ ಮಾಡ್ತೀನಿ. ಹಂಗೆ ನಾನು ಟೈಮ್ 1 ತಾಸು ಅದಕ್ಕೋಸ್ಕರ ಟೈಮ್ ತೆಗೆದಿಟ್ಟು ವಿಡಿಯೋ ಮಾಡಿನತ್ತಿಕ್ಕೂ ಒಂದು 20 ದಿವಸ ಹೋಗ್ತದೆ. ಇದೇ ರೀತಿ ನೋಡ್ರಿ ನಾ ವಿಡಿಯೋಸ್ ಮಾಡೋದು. ಡ್ರಾಪ್ಸ್ ಒಳಗಿರ್ತಾವೆ, ಗ್ಯಾಲರಿ ಒಳಗಿರ್ತಾವೆ, ಹಿಂಗಿರ್ತಾವೆಲ್ಲ. ಮತ್ತು ಹೇಳ್ತೀನಿ ಅದ ಸಾಂಗ್ಸ್ ಈಗ ಟಾಪಿಕ್ ಬರ್ತೀನಿ. ಪಾಪ ನಮ್ಮ ಸಿಸ್ಟರ್ಸ್ ಎಲ್ಲ ಕೇಳಿದಾರಲ್ಲ,
ಸಿಸ್ಟರ್ ನಿಮಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಒಟ್ಟು ಸಾಂಗ್ಸ್ ಬಿಡಬೇಡ್ರಿ, ಓನ್ ಕಂಟೆಂಟ್ ಬಿಡುತ್ತೆ ಬರ್ರಿ. ಮತ್ತು ಈಗ ನೀವು ಫೇಸ್ಬುಕ್ನಾಗ ಇನ್ನೊಂದಂದ್ರೆ ಈಗ ಹೊಸ ಯಾರ್ಯಾರು ಫೇಸ್ಬುಕ್ ಕ್ರಿಯೇಟ್ ಮಾಡಾಕ್ತಿರಲ್ಲ ಅವ್ರಿಗೆ ಅರ್ನಿಂಗ್ ಇಲ್ಲ. ಈಗ ಮೇನ್ ಟಾಪಿಕ್ ಹೇಳ್ತೀರಿ, ಈಗ ಅರ್ನಿಂಗ ಇಲ್ಲ, ಅಪ್ಡೇಟ್ ಮಾಡ್ಲಾಕತ್ತ ಇರ್ತದ. 2025 ಮುಗಿಬಿಡ್ದು ಅದು ಅಪ್ಡೇಟ್ ಬರ್ತದೆ. ಕಂಟೆಂಟ್ ಮಾನಿಟೈಸೇಷನ್ ಅದನ್ನೆಲ್ಲ ನಮಗೆ ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಹಳಿ ಯೂಸರ್ಸ್ ಯಾರ್ಯಾರು ಇದೀವಲ್ಲ, ಯಾರ್ಯಾರದಾರಲ್ಲ ಹಳಿ ಯೂಸರ್ಸ್, ಹಳಿದ ಹಿಡ್ಕೊಂಡು ಯಾರ್ಯಾರು ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ ಅವ್ರಿಗೆಲ್ಲ ಕಂಟೆಂಟ್ ಮಾನಿಟೈಸೇಷನ್ ಅದು ಕೊಟ್ಬಿಟ್ಟಾರೆ. ಈಗ ಹೊಸದಾಗಿ ನೀವು ಅರ್ನಿಂಗ್ ಮಾಡ್ಬೇಕಂತಂದು ಯಾರ್ಯಾರು ಮಾಡ್ತಿರಲ್ಲ ಅವ್ರಿಗಿನ್ನ ಇಲ್ಲ. ಒಟ್ಟು ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಫೇಸ್ಬುಕ್ನಾಗ ದೊಡ್ಡ ಅಪ್ಡೇಟ್ ಬರೋದದ, ದೊಡ್ಡ ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ, ದೊಡ್ಡ ಮಟ್ಟಿಗೆ ಅರ್ನಿಂಗ್ ಆಗ್ತದೆ ಫೇಸ್ಬುಕ್ನಾಗ ಇನ್ನು ಮುಂದೆ. ಅದನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಅರ್ನಿಂಗ್ ಬರ್ತದಲ್ಲ ಒಟ್ಟು ಪೋಸ್ಟ್ ಮಾಡ್ತಾ ಇರ್ರಿ, ಫೇಸ್ಬುಕ್ಕಿಗೆ ಪೋಸ್ಟ್ ಮಾಡ್ತಾ ಇರ್ರಿ ವಿಡಿಯೋಗಳೆಲ್ಲ, ನಿಮಗೆ ಅರ್ನಿಂಗ್ ಆಗ್ತದೆ. ಮುಂದೆ ಬರ್ತದೆ ಅದು ಕಂಟೆಂಟ್ ಮಾನಿಟೈಸೇಷನ್ ಅಂತಂದು ಬರೋದೈತಿ. ಅದು ಬರ್ತತಿಕೋರಿ ಎಲ್ಲರಿಗೂ ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ ಫೇಸ್ಬುಕ್ದಿಂದ. ಒಟ್ಟು ಆದ್ರೆ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವಿಡಿಯೋಸ್ ಬಿಡ್ತಾ ಇರಿ, ಫಾಲೋವರ್ಸ್ ಮಾಡ್ಕೋರಿ. ನಿಮ್ಮ ಮತ್ತು ಫೇಸ್ಬುಕ್ದವ್ರು ಗಮನಿಸ್ತಾರೆ, ನಾವು ಇವ್ರಿಗೆ ಅರ್ನಿಂಗ್ ಕಡಿಮೆ ಮಾಡಿದೀವಿ ಅಂದ್ರೆ ಇವ್ರು ವಿಡಿಯೋಸ್ ಬಿಡ್ತಾರೆ ಅನ್ನೋದು. ನಮಗೂ ಹಂಗೆ ಮಾಡ್ತಾರೆ. ಒಂದು ತಿಂಗಳು ಕೊಟ್ಟಿದ್ದ ಇನ್ನೊಂದು ತಿಂಗಳಿಗೆ ಅರ್ನಿಂಗ್ ಇರೋಂಗಿಲ್ಲ. ಈಗ ಒಂದು ತಿಂಗಳದಾಗ ಒಂದು $50 ಕೊಟ್ಟಿರ್ತೀವಿ, ನೆಕ್ಸ್ಟ್ ತಿಂಗಳದಾಗ 25, 10, ಆಮೇಲೆ ಅದರ ತಿಂಗಳಿಗೆ ಒಂದು 100-200 ಕೊಟ್ಟಿರ್ತೀವಿ $, ಅದ್ರದ್ದು ಮೈನಸ್ ಮಾಡಿರ್ತಾರೆ, 50 ಕೊಡ್ತಾರೆ ಒಂದು ತಿಂಗಳು. ನೋಡ್ತಾರೆ ಅವ್ರೆ, ಈ ತಿಂಗಳದಾಗ ನಾವು ಕಡಿಮೆ ಕೊಟ್ಟಾಗ ಇದೇ ರೀತಿ ವಿಡಿಯೋ ಬಿಟ್ಟಾರೋ, ಇನ್ನು ನೆಕ್ಸ್ಟ್ ತಿಂಗಳು ನಾವು ಹೆಚ್ಚಿಗೆ ಕೊಟ್ಟಾಗ ಇದೇ ರೀತಿ ವಿಡಿಯೋ ಬಿಟ್ಟಾರೋ, ಎರಡಕ್ಕೂ ಇದನ್ನು ನೋಡ್ತಾರೆ ಅವ್ರು. ಆದರೆ ನಾವು ಏನು ಮಾಡಬೇಕು, ಡೈಲಿ ನಮ್ದು ಯಾವ ರೀತಿ ರೂಟೀನ್ ಇರ್ತೈತಿಲ್ಲ ಫೇಸ್ಬುಕ್ನಾಗ ಅದೇ ರೀತಿ ಇರ್ಬೇಕು ರೀ. ನಮ್ಮನ್ನ ಫೇಸ್ಬುಕ್ನಾಗ ಡೈಲಿ ವಿಡಿಯೋ ಬಿಡಬೇಕು, ಓನ್ ಕಂಟೆಂಟ್ ಇರಬೇಕು, ಒರಿಜಿನಲ್ ಇರಬೇಕು, ನಿಮ್ದು ಫೇಸ್ ಇರಬೇಕು, ನಿಮ್ದು ID ಇರಬೇಕು, ಎಲ್ಲ ನಿಮ್ದು ಪ್ರೂಫ್ ಇರಬೇಕು. ಬೇರೆ ಯಾರ್ದು ತೊಗೊಂಡು ಬಿಡಬೇಡ್ರಿ. ನಾ ಈಗೊಂದು ಸರಿ ಪುನೀತ್ ರಾಜ್ಕುಮಾರ್ದು ಸರ್ದು ಬಿಟ್ಟಿದ್ದೆ ನಾನು. ಅವಾಗ ಬಿಟ್ಟಾಗ ನಂದು ಇದನ್ನ ಇದನ್ನ ಅರ್ನಿಂಗ್ ಸ್ಟಾಪ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಒಟ್ಟೆ ಯಾರು ಏನು ಬಿಡಬೇಡ್ರಿ, ನಿಮ್ದು ಸ್ವಂತ ಬಿಡ್ತು ಬರ್ರಿ. ಮತ್ತು ಇನ್ನು ಫೇಸ್ಬುಕ್ನಾಗ ಅರ್ನಿಂಗ್ ಹೊಸದಾಗಿ ಯಾರ್ಯಾರು ಮಾಡ್ತಿರಲ್ಲ ಅವ್ರಿಗೆ ಸ್ಟಾರ್ಟ್ ಆಗಿಲ್ಲ. ಕಂಟೆಂಟ್ ಮಾನಿಟೈಸೇಷನ್ ಅಂತಂದು ಬರ್ತದೆ. ಅದು ನಮಗೆ ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಅಪ್ಡೇಟ್ ಮಾಡಿ ನಾವು ಯಾರ್ಯಾರು ಹಳಿದಿರ್ಕೊಂಡು ಅರ್ನಿಂಗ್ ಮಾಡ್ಲಾಕತ್ತಿರಲಿ ನಮಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಹೊಸದಾಗಿ ನೀವು ಯಾರ್ಯಾರು ಮಾಡ್ತಿರಲ್ಲ ಅವ್ರಿಗೇನ ಕೊಟ್ಟಿಲ್ಲ, ಅವ್ರಿಗೆ ಕೊಡ್ತಾರೆ. ಹಂಗ ತನಕ ವೇಟ್ ಮಾಡ್ಬೇಕಷ್ಟೆ. ಎಲ್ಲರಿಗೂ ಬರ್ತದೆ ಫೇಸ್ಬುಕ್ನಾಗ ಚಲೋ ಅರ್ನಿಂಗ್ ಆಗ್ತದೆ. ಅದಕ್ಕೋಸ್ಕರ ನಿಮಗೂ ಎಲ್ಲರಿಗೂ ಬರ್ತದೆ. ನೀವು ಸ್ಟಾರ್ಟ್ ಮಾಡಿರಿ, ನೀವು ವಿಡಿಯೋಸ್ ಬಿಡ್ತಾ ಇರಿ. ನೀವು ಡೈಲಿ ID ಪೇಜ್ ಕ್ರಿಯೇಟ್ ಮಾಡ್ಕೊರಿ. ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಫಸ್ಟ್ ಫಾಲೋವರ್ಸ್ ಮಾಡ್ಕೊರಿ. ವಿಡಿಯೋಸ್ ಅಪ್ಲೋಡ್ ಮಾಡಿರಿ ಡೈಲಿ, ಮುಂಜಾನೆ ಒಂದು ಸಂಜಿಕೆ, ಇಲ್ಲಾಂದ್ರೆ ನಿಮ್ಗೆ ಯಾವಾಗ ಫ್ರೀ ಇರ್ತದಲ್ಲ ಅವಾಗ ಮತ್ತು ಸ್ಟೋರಿ ಹಾಕುತ್ತೆ ಬರ್ರಿ, ಅವಾಗ ಆ್ಯಕ್ಟಿವ್ ಇದ್ದಂಗೆ ಅದ. ಈ ರೀತಿ ಸ್ಟಾರ್ಟ್ ಮಾಡಿರಿ. ಆದರೆ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 2023 ಒಳ್ಳೆ ಅಪ್ಡೇಟ್ ಬರೋದು ಫೇಸ್ಬುಕ್ಗೆ. ಆಮೇಲೆ ಥಳಾಳ್ಸೋದು ಬೇಡ. ನಾನು ಅವಾಗ ಮಾಡಬೇಕಾಗಿತ್ತಲ್ಲ ಫೇಸ್ಬುಕ್ ಅಂತಂದು ಥಳಾಳ್ಸೋದು ಬೇಡ. ಅದಕ್ಕೋಸ್ಕರ ನೀವು ಈಗ ಮಾಡಿ ಇಟ್ಕೋರಿ. ಫೇಸ್ಬುಕ್ದಾಗ ಒಂದು ದೊಡ್ಡ ಮಟ್ಟಿಗೆ ಅರ್ನಿಂಗ್ ಆಗ್ತದೆ ಮುಂದೆ. ನಮಗಂತರೂ ಆಗ್ಲಾಕತ್ತದ ಈಗ ಹಳಿ ಮಂದಿಗೆಲ್ಲ. ಆದರೆ ಈಗ ಹೋದ ತಿಂಗಳು ಒಂದು ಸ್ವಲ್ಪ ಕಡಿಮೆ ಮಾಡಿದಾರೋ, ಯಾಕಂದ್ರೆ ಅಪ್ಡೇಟ್ ನಡೆದಿತ್ತು. ಅದು ನಮಗೆ ಗೊತ್ತಾಯ್ತು, ಅಪ್ಡೇಟ್ ನಡೆದಿತ್ತು. ಅದಕ್ಕೋಸ್ಕರ ಇದನ್ನಾಗಿದ್ದಾರೆ. ನಂಗೆ ಯಾರ್ಯಾರು ಯೂಟ್ಯೂಬ್ನಾಗ ಕೇಳಿರಲಿಲ್ಲ ಅವ್ರಿಗೆಲ್ಲ ನಾನು ಇನ್ಫಾರ್ಮೇಷನ್ ಹೇಳಿದ್ದೀನಿ. ಇಷ್ಟು ನನ್ನ ಕಡೆದಿಂದ ಫೇಸ್ಬುಕ್ ಸಂಬಂಧಪಟ್ಟಿದ್ದ. ಡೈಲಿ ವಿಡಿಯೋಸ್ ಇರಲಿ, ಆ್ಯಕ್ಟಿವ್ ಇರಿ, ಫಾಲೋವರ್ಸ್ ಮಾಡ್ಕೊರಿ. ಮತ್ತು ಡೈಲಿ ಆ್ಯಕ್ಟಿವ್ ಇರ್ಬೇಕಾ. ಮತ್ತು ಫೇಸ್ಬುಕ್ನಾಗ ಒಂದು ದಿವ್ಸ ಬಿಡೋದು, ಒಂದು ತಿಂಗಳು ಗಪ್ಪಿರೋದು ಮಾಡಬಾರ್ದ್ರಿ. ಮತ್ತು ನಾವು ಹಂಗೆ ಮಾಡಂಗಿಲ್ಲ ರೀ ನಾವು. ಯಾಕಂದ್ರೆ ನಾವು ಬಿಟ್ಕೋತ ಬಂದಿರಲಿ, 1 ವರ್ಷ ಐತೆ ಅದೇ ರೀತಿ ಬಿಡ್ತೀವಿ ನಾವು. ಅದೇ ರೀತಿ ಅರ್ನಿಂಗ್ ಚಲೋ ಅದ ನಮಗೆ ದೇವ್ರಿ ಅದು ಭಾಳ ಬೇಜಾರಾಗ್ತದೆ ನಮಗೆ. 1 ವರ್ಷದ ಲಾಸ್ ಮಾಡ್ಕೊಂಡೇನೆ ಎಲ್ಲ. ಅವಾಗ 1 ವರ್ಷದ ಇತ್ತಂದ್ರೆ ನಮ್ದು ಎಷ್ಟು ಇನ್ಕಮ್ಮು ಹೇಳ್ಬೇಕಂದ್ರೆ ಏನೋ ಒಂದು ಸಾಧಿಸಿ ಬಿಡ್ತಿದ್ದೀವಿ, ಏನೋ ಒಂದು ತೊಗೊಂಡ್ಬಿಡ್ತಿದ್ವಿ. ಸಾಧಿಸಲ್ಲ, ಏನೋ ಒಂದು ತೊಗೊಂಡ್ಬಿಡ್ತಿದ್ವಿ. ದೊಡ್ಡ ಮಟ್ಟದ ತೊಗೊಂಡ್ಬಿಡ್ತಿದ್ವಿ ಫೇಸ್ಬುಕ್ನಾಗ ಅರ್ನಿಂಗ್. ದೊಡ್ಡ ಮಟ್ಟದಲ್ಲ, ಅಷ್ಟು ಸಣ್ಣ ಮಟ್ಟದ ಒಂದು ಸ್ವಲ್ಪ ತೊಗೊಂಡ್ಬಿಡ್ತಿದ್ವಿ. ನನಗೆ ಇಷ್ಟಪಟ್ಟಿದ್ದು ಏನಾದರೂ ಒಂದು ಸ್ಕೂಟಿ, ಒಂದು ಐಫೋನ ಏನಾದರೂ ತೊಗೊಂಡ್ಬಿಡ್ತಿದ್ದೆ ನಾನು. ಒಂದು ವರ್ಷದಿಂದ ಅದೊಂದು ವರ್ಷದ ಲಾಸ್ ಮಾಡ್ಕೊಂಡೆ ನಾನು. ಪೂರ್ತಿ 1 ವರ್ಷದ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಒಂದು ಇಷ್ಟಪಟ್ಟಿದ್ದು ಯಾವುದಾದ್ರೂ ಸ್ಕೂಟಿ, ಐಫೋನ ತೊಗೋಬೋದಾಗಿತ್ತು. ಆ 1 ವರ್ಷದ ನಾನು ಐಫೋನ ಸ್ಕೂಟಿ 2 ಕ್ಯಾನ್ಸಲ್ ಆಯಿತು. ಅದು ಅವಾಗ ಗೊತ್ತಾಗಿತ್ತು ಅಂದ್ರೆ ಅವಾಗ ಮಾಡ್ಕೊಂಡ್ಬಿಡ್ತಿದ್ದೆ. ಅದಕ್ಕೋಸ್ಕರ ನೀವು ಯಾರು ಆ ರೀತಿ ಬೇಜಾರು ಮಾಡ್ಕೊಬೇಡ್ರಿ. ನನ್ನಂಗೆ ಯಾರಿಗೂ ಆಗಬಾರ್ದು ಬೇಜಾರ. ನೀವು ಎಲ್ಲ ಅರ್ನಿಂಗ್ ಸ್ಟಾರ್ಟ್ ಮಾಡಿರಿ. ಫೇಸ್ಬುಕ್ನಾಗ ಖಂಡಿತ ಅರ್ನಿಂಗ್ ಆಗ್ತದೆ. ಎಲ್ಲ ನನ್ನ ಸಿಸ್ಟರ್ಸ್ ಹೇಳಕತ್ತೀನಿ, ನೀವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸಿಸ್ಟರ್ಸ್, ಅದಕ್ಕೋಸ್ಕರ ಹೇಳಕತ್ತೀನಿ ನಾನು. ಫೇಸ್ಬುಕ್ನಾಗ ಈ ರೀತಿ ಒರಿಜಿನಲ್ ಬಿಡ್ರಿ, ಡೈಲಿ ಆ್ಯಕ್ಟಿವ್ ಇರಿ, ಫಾಲೋವರ್ಸ್ ಮಾಡ್ಕೋರಿ. ಆದಷ್ಟು ಹೆಚ್ಚು ಫಾಲೋವರ್ಸ್ ಆದರೆ ಭಾರಿ ಲಾಭ ಅದ.
ಬಟ್ ಫಾಲೋವರ್ಸ್ ಮಕ್ಕಳು ಭಾಳ ಜನ ಕ್ರಿಯೇಟರ್ಸ್ ತುಂಬ ಫೇಸ್ಬುಕ್ನಾಗ ಲಕ್ಷ ತೊಗೊಳಕತ್ತಾರೆ ಎಲ್ಲರೂ ತೊಗೊಂಡಾರ ಈಗ ಆಲ್ರೆಡಿ ತೊಗೊಂಡ್ಬಿಟ್ಟಾರು ಈಗೂ ತೊಗೊಳಕತ್ತಾರು ನಮಗೆ ಗೊತ್ತಾಗೈತಿ ಈಗ ಆದರೆ ಫೇಸ್ಬುಕ್ನಾಗ ಒಳ್ಳೆ ಅರ್ನಿಂಗ್ ಆಗ್ಲಕತ್ತದ ಯೂಟ್ಯೂಬ್ನಾಗೂ ಅದೇ ರೀತಿ ಅರ್ನಿಂಗ್ ಆಗ್ತದೆ ನಿಮಗೂ ಅದಕ್ಕೋಸ್ಕರ ನಾನು ಹೇಳಕತ್ತೀನಿ ಫೇಸ್ಬುಕ್ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯೂಟ್ಯೂಬ್ ಅರ್ನಿಂಗ್ ನಂದು ಇನ್ನು ಮುಂದೆ ಸ್ಟಾರ್ಟ್ ಆಗೋದದ ಬಟ್ ಎಲ್ಲದಕ್ಕೂ ಟೈಮ್ ಕೊಡ್ತೀನಿ ನಾನು ಯಾವತ್ತೂ ಅರ್ನಿಂಗ್ ಆಗ್ಲತ್ತಂದು ಮಾಡಿಲ್ಲ ನನ್ನ ಖುಷಿಗೋಸ್ಕರ ನನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಮನ್ಯಾಗ ನನಗೆ ಟೈಮ್ ಪಾಸ್ ಆಗಲಿ ಮೈಂಡ್ ರಿಲ್ಯಾಕ್ಸ್ ಆಗ್ಲತ್ತು ವಿಡಿಯೋ ಮಾಡ್ಕೋತಾನೆ ಈ ರೀತಿ ಸ್ಟಾರ್ಟ್ ಆಗಿಬಿಟ್ಟದ ಫೇಸ್ಬುಕ್ ಯಾರು ಮಿಸ್ ಮಾಡಬೇಡ್ರಿ ಫೇಸ್ಬುಕ್ಕಿಂದ ಈ ರೀತಿ ಅರ್ನಿಂಗ್ ಚಲೋ ಮಾಡಿರಿ ಅಂತ ಹೇಳ್ತೀನಿ ಇವತ್ತಿನ ಹಿಡಿದು ಅಂದರೆ ಈ ವಿಡಿಯೋ ಫಸ್ಟ್ ಇಲ್ಲ ಈ ವಿಡಿಯೋ ಯಾರು ನೋಡಿಲ್ಲ ಇವತ್ತಿನ ಹಿಡಿದು ಫೇಸ್ಬುಕ್ನಾಗ ಆ್ಯಕ್ಟಿವ್ ಇರ್ರಿ ಪೋಸ್ಟ್ ಬಿಡ್ರಿ ಫಾಲೋವರ್ಸ್ ಮಾಡ್ಕೊರಿ 2025 ಮುಗಿಬಿಡ್ದನ ಒಳ್ಳೆ ಅಪ್ಡೇಟ್ ಬರ್ತದೆ ತೊಗೊಂಡು ಫುಲ್ ಅರ್ನಿಂಗ್ ಮಾಡ್ಕೊರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ವಿಡಿಯೋ ನೋಡಿರಲಿಲ್ಲ ಅವರಿಗೆಲ್ಲ ತುಂಬ ಧನ್ಯವಾದಗಳು ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡ್ರೆ ಮತ್ತು ನಾನು ಪ್ರತಿಯೊಬ್ಬರು ಕಮೆಂಟು ನೋಡ್ತಾ ಇರ್ತೀನಿ ಕಮೆಂಟ್ ಒಂದು 200 ಜನ ನೋಡಿರ್ತೀರಿ ಬರೀ 20 ಮಂದಿ ಕಮೆಂಟ್ ಮಾಡ್ತೀರಿ ಇಷ್ಟೆಲ್ಲ ನಾನು ವಿಡಿಯೋ ನೋಡಿರ್ತೀರಿ ಮತ್ತು ನನ್ನ ಇಷ್ಟ ಆಗಲಿಲ್ಲನ್ರಿ ನಿಮಗೆಲ್ಲ ವಿಡಿಯೋ ನೋಡಿದ್ರೆ ಮತ್ತು ಕಮೆಂಟ್ ಮಾಡಿಲ್ಲ ಎಲ್ಲರೂ ನೋಡೋಣ ಯಾವ ರೀತಿ ಕಮೆಂಟ್ ಬರ್ತಾವೆ ಈ ವಿಡಿಯೋಕ್ಕೆ ಫೇಸ್ಬುಕ್ದು ಇನ್ಫಾರ್ಮೇಷನ್ ಇಷ್ಟು ಒಳ್ಳೆ ರೀತಿಯಿಂದ ಕೊಟ್ಟಿನಿ ಅದಕ್ಕೋಸ್ಕರ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್